ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸಂಚಿಕೆ ಮೈಸೂರು ಕುವೆಂಪು ನಗರ ತಮಗೆ ತೋರಿಸ್ತಾ ಇರುವಂತಹ ಏನಿದೆ, ಇದು ಪಾರ್ಕ್ ಇದೆ. ಪಾರ್ಕ್ ಆ ಭಾಗದಲ್ಲಿ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ಗಳನ್ನ ತೋರಿಸ್ತೀನಿ. ಇದು ವಿಶ್ವಮಾನವ ಜೋಡಿ ರಸ್ತೆ, ಕುವೆಂಪು ನಗರ, ಮೈಸೂರು. ಏನು ವೆಹಿಕಲ್ ಮೂವ್ಮೆಂಟ್ ಆಗ್ತಿದೆಯಲ್ಲ ಅದು. ನಾನು ಒಂದು 50-80 ನಿವೇಶನ ಸೇಲ್ಗಿರುವಂಥದ್ದು ಕುವೆಂಪು ನಗರದಲ್ಲಿದೆ. ನಾನು ಈ ಪಾರ್ಕ್ ತೋರಿಸಿದ್ದು ಯಾಕೆಂದರೆ, ಪಾರ್ಕ್ ತೋರಿಸಿದ ತಕ್ಷಣ ಜನಗಳಿಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ದೇರ್ ಇಸ್ ಲಾಟ್ ಆಫ್ ಗ್ರೀನ್ರಿ ಅರೌಂಡ್ ದಿಸ್ ಪ್ಲೇಸ್. ಏನಿದೆ, ಇದು ವಿಶ್ವಮಾನವ ಜೋಡಿ ರಸ್ತೆ ಪಕ್ಕದಲ್ಲಿರುವಂತಹ ಪಾರ್ಕಿನ ಒಂದು ರಸ್ತೆಯಲ್ಲಿದ್ದೀನಿ, ನೋಡ್ಬೋದು. ಮೈಸೂರಲ್ಲಿ ಟಾಪ್ 5 ಏರಿಯಾಸ್ ತಗೊಳ್ಳೋಣ ಯಾವ್ಯಾವುದು ಅಂತ ಮಾತಾಡೋಕೆ ಹೊರಟ್ರೆ, ಖಂಡಿತವಾಗ್ಲೂ ಕುವೆಂಪು ನಗರನು ಟಾಪ್ 5ಅಲ್ಲಿ ಇರುತ್ತೆ. ಇದು ಅಬೌಟ್ 40 ವರ್ಷ ಹಳೆ ಏರಿಯಾ. ನಾನು ಈ ಏರಿಯಾದಲ್ಲಿ ನೀರಿದೆ, ಕರೆಂಟ್ ಇದೆ, ಎಲೆಕ್ಟ್ರಿಸಿಟಿ ಹೇಳಲ್ಲ, ಯಾಕಂದರೆ ಮೈಸೂರಿನ ಒಂದು ಪ್ರೈಡ್ ಆಫ್ ಮೈಸೂರು ಕುವೆಂಪು ನಗರ. ಯಾಕೆಂತಂದರೆ, ಒನ್ ಥಿಂಗ್ ಅಬೌಟ್ ಕುವೆಂಪು ನಗರ, ಎಸ್ಪೆಷಲಿ ಈ ಪಾರ್ಟ್ ಆಫ್ ಕುವೆಂಪು ನಗರ ನಾನು ಏನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ಭಾಳ ಕ್ವೈಟ್ ಆಗಿರುವಂತಹ ಏರಿಯಾ ಇದು. ನಾನು ವಿಡಿಯೋನ ಶೂಟನ್ನು ಮಾಡಿರುವಂಥದ್ದು, ರೆಕಾರ್ಡ್ ಮಾಡಿರುವಂಥದ್ದು. ಐ ಹವ್ ನಾಟ್ ರೆಕಾರ್ಡೆಡ್ ದಿಸ್ ಅಟ್ ದ ಸ್ಟುಡಿಯೋ, ಇಟ್ಸ್ ರೆಕಾರ್ಡೆಡ್ ಆನ್ ದ ಲೊಕೇಶನ್. 50-80 ಎಲ್ಲ ಈ ರೋಡಲ್ಲಿರುವಂತಹ ನಿವೇಶನಗಳೆಲ್ಲ 50-80ನೇ. ಸೊ ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ನಾರ್ತ್ ಫೇಸಿಂಗು, 50-80 4,000 ಸ್ಕ್ವೇರ್ ಫೀಟ್ ಇರುವಂಥದ್ದು. ಈ ಮನೆಯ ಒಳಗಿನ ವಿಡಿಯೋಗಳು ಇಲ್ಲ. ಇದನ್ನು ನಾವು ರೇಟನ್ನು ಸಹ ಕನ್ಸಿಡರ್ ಮಾಡಿ ಹೇಳ್ತಾ ಇರೋದು ಓನ್ಲಿ ಫಾರ್ ದ ಪ್ಲಾಟ್. ಬೇಕಾದಲ್ಲಿ ಅಕಸ್ಮಾತಾಗಿ ನಾವು ನೋಡಬೇಕು ಅಂದರೆ ವ್ಯವಸ್ಥೆ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗಬಹುದು. ಬಟ್ ದಿಸ್ ಇಸ್, ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಸೈಟ್ ಅಂತ. ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒನ್ ಆಫ್ ದೋಸ್ ಏರಿಯಾಸ್ ಆಫ್ ಮೈಸೂರು, ಯು ಕಾಲ್ ಇಟ್ ಆಸ್ ಪ್ರೈಡ್ ಆಫ್ ಮೈಸೂರು ಅಂತ ಕುವೆಂಪು ನಗರ. ನಾನು ಯಾವುದೇ ತರಹದ ಗಲಾಟೆ ಇಲ್ಲದೆ ಇರುವಂತಹ ಏರಿಯಾನ ಹುಡುಕು ಮಾಡ್ತಾ ಇಲ್ಲ. ಸೊ ದಿಸ್ ಪ್ರಾಪರ್ಟಿ ಸೇಲ್ಗಿರುವಂಥದ್ದು. ಆ ರೋಡ್ ನೋಡ್ಬೋದು ನೀವು, ನೋಡಿ ಎಷ್ಟು ಗ್ರೀನ್ರಿ. ಮತ್ತು ರೈಟ್ ಅಬೌಟ್ 200, ನಾಟ್ ಇವನ್ 200 ಮೀಟರ್ಸಲ್ಲಿ ವಿಶ್ವಮಾನವ ಜೋಡಿ ರಸ್ತೆ, ಒನ್ ಆಫ್ ದೋಸ್ ಕನೆಕ್ಟಿಂಗ್ ರೋಡ್ಸ್ ಆಫ್ ಮೈಸೂರು. ಕುವೆಂಪು ನಗರ ಟು ದಟ್ಗಳ್ಳಿಗೆ ಹೋಗೋದು, ರಾಮಕೃಷ್ಣ ನಗರಕ್ಕೆ ಹೋಗೋಕ್ಕೆ, ಅಥವಾ ಯೂನಿವರ್ಸಿಟಿ ಲೇಔಟ್ ದಾಟಿ ನಾವು ಏರ್ಪೋರ್ಟ್ ನಂಜನಗೂಡು ಹೋಗೋಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಕನೆಕ್ಟಿಂಗ್ ರೋಡ್ ಆಫ್ ಮೈಸೂರು ಇದು ವಿಶ್ವಮಾನವ ಜೋಡಿ ರಸ್ತೆ. ಕುವೆಂಪು ಸ್ಟ್ಯಾಚ್ಯೂ ಇದೆ ಇಲ್ಲೊಂದು. ಅಲ್ಲಿಂದ ಅಬೌಟ್ 200-300 ಮೀಟರ್ಸಲ್ಲಿರುವಂತಹ ಈ ಪ್ರಾಪರ್ಟಿ ಸೇಲ್ಗಿರುವಂಥದ್ದು. ಡಿಸ್ಕ್ರಿಪ್ಷನಲ್ಲಿ ನಾನು ರೇಟ್ನ ಮೆನ್ಷನ್ ಮಾಡಿರ್ತೀನಿ. ನಾನು ಕುವೆಂಪು ನಗರಕ್ಕೆ ಹೇಳಲಿಕ್ಕೆ ಒಂದು ಅರ್ಧ ದಿನ ಬೇಕಾದ್ರೂ ಮಾತಾಡ್ಬೋದು ನಾನು ಈ ಪ್ರಾಪರ್ಟಿ ಬಗ್ಗೆ. ಯಾಕಂದರೆ ಸೋ ವೆಲ್ ಆರ್ಗನೈಸ್ಡ್ ಆಗಿದೆ ಅಂತಹ ಏರಿಯಾ. ಮೈಸೂರು ಸಿಟಿ ಕಾರ್ಪೊರೇಷನ್ ಅವ್ರಿಗೆ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಎವ್ರಿಥಿಂಗ್. ರೋಡ್ಗಳಿರ್ಬೋದು, ಪಾರ್ಕ್ಗಳಿರ್ಬೋದು. ಇಲ್ಲೊಂದು ಪಾರ್ಕ್ ಇದೆ, ಭಾಳ ಚೆನ್ನಾಗಿ ಕುವೆಂಪು ನಗರದಲ್ಲಿ ಸರಸ್ವತಿಪುರಮಲ್ಲಿರುವಂತಹ ಎಲ್ಲ ಉದ್ಯಾನವನಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಐ ಶುಡ್ ಸೇ ಥ್ಯಾಂಕ್ಸ್ ಟು ದ ಸಿಟಿ ಕಾರ್ಪೊರೇಷನ್ ಪೀಪಲ್ ಹು ಹ್ಯಾವ್ ಮೇಂಟೈನ್ಡ್ ಇಟ್ ಸೋ ವೆಲ್. ಇವನ್ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲೇ ಒಂದು ಚಿಕ್ಕದಾಗಿರುವಂತಹ ಒಂದು ಫೋನ್ ಮಾಡಿ ಒಂದು ಈ ಥರ ಒಂದು ಪ್ರಾಬ್ಲಮ್ ಆಗಿದೆ, ಇಮಿಡಿಯೇಟಾಗಿ ಅಟೆಂಡ್ ಮಾಡುವಂತಹ ಏರಿಯಾ ಇದು ಕುವೆಂಪು ನಗರ. ಭಾಳ ಎಲ್ಲ ಕಡೆನೂ ಮಾಡ್ತಾರೆ, ಬಟ್ ಇಲ್ಲಿ ಭಾಳ ಚೆನ್ನಾಗಿ ಈ ಪೋರ್ಷನ್ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ಹೇಳಿದ್ನಲ್ಲ, ಈ ಪ್ರಾಪರ್ಟಿ ಅಥವಾ ಈ ಏರಿಯಾ ಬಗ್ಗೆ ಮಾತಾಡ್ತೀನಿ ಅಂದರೆ ನನಗೊಂದು ದಿನ ಬೇಕಾದ್ರೂ ಮಾತಾಡಬಹುದು. ಸೊ ಐ ಅಗೇನ್ ಟೆಲಿಂಗ್ ಯು, ನಾನು ಇದನ್ನು ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿರುವಂಥದ್ದಲ್ಲ, ಇದು ಲೈವ್ ಆಗಿ ರೆಕಾರ್ಡ್ ಮಾಡಿ ಇರುವಂತಹ ವಿಡಿಯೋ. ಸೊ ನೋಡಬಹುದು, ವಿಶ್ವಮಾನವ ಜೋಡಿ ರಸ್ತೆ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ. ಬಟ್ ಅಗೇನ್ ಒನ್ಸ್ ಯು ಕ್ರಾಸ್ ದಿಸ್ ಪಾರ್ಕ್, ಇಟ್ಸ್ ಬಿಕಮ್ ಸೋ ಸೈಲೆಂಟ್, ಕ್ವೈಟ್, ಕಾಮ್ ಆಗಿರುವಂತಹ ಏರಿಯಾ. ಈ ವಿಡಿಯೋ ನೋಡ್ತಾ ಇದ್ದು ಈ ಪ್ರಾಪರ್ಟಿಯ ರೇಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಅಂದರೆ ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ ಅನ್ನೋದನ್ನು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಹೇಗೆ ತೊಗೊಂಡು ಹೋಗಬೇಕು, ಯಾವ ಥರ ಏನು ಅನ್ನೋದನ್ನು ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್ ಮಿ ಫಾರ್ ಮೋರ್ ಇನ್ಫಾರ್ಮೇಷನ್ ದಿಸ್ ಪ್ರಾಪರ್ಟಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಸ್ವಾಮಿ ತಮ್ಮ ಮುಂದೆ ಬರ್ತೀನಿ. ಮೈಸೂರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವ ಕನಸಿನ ಮನೆನ ಕಟ್ಕೋಬೇಕು ಅಂತ ಇರೋರಿಗೆ ದಿಸ್ ಇಸ್ ಒನ್ ಆಫ್ ದೋಸ್ ವೆರಿ ಗುಡ್ ಏರಿಯಾಸ್ ಆಫ್ ಮೈಸೂರು. 50-80 ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಫಾರ್ ಸೇಲ್. ಸಿಗೋಣ ಅಲ್ಲಿ ತನಕ. ಟೇಕ್ ಕೇರ್.